ನೀವು ಸರ್ ಮೊನ್ನೆ ಅಂದ್ರೆ ಕೊಡಗಿನ ಮಹಿಳಾ ನಟಿ ಅಂದ್ರೆ ಹೀರೋಯಿನ್ ಅನಿಸ್ಕೊಂಡಿರುವಂತವ್ರು ಮೊನ್ನೆ ಆಂಧ್ರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅಂತ ಅಂದ್ರೆ ಕನ್ನಡದಲ್ಲೇ ಮೊದಲ ಸಿನಿಮಾ ಮಾಡಿ ಕನ್ನಡದ ನಟಿಯಾಗಿ ಎಲ್ಲೋ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾನು ಕನ್ನಡದವಳು ಕರ್ನಾಟಕದವಳು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಹಿಂದೆ ಸರಿತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್. ರಶ್ಮಿಕಾ ಮಂದಣ್ಣ ಅವ್ರ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ ಅನ್ನೋಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂತ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅಲ್ಲಿ ರಶ್ಮಿಕಾ ಕೊಡಗಿನ ಹೆಣ್ಣು ಮಗಳು ಇವತ್ತೇನು ಕನ್ನಡದಿಂದ ರಾಷ್ಟ್ರದ ಅನೇಕ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಿರುವಂತ ಮೂಲತಃ ಕೊಡಗಿನ ಕನ್ನಡದ ಅಪ್ಪಟ್ಟ ಕನ್ನಡದ ಹೆಣ್ಣು ಮಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣು ಮಗಳು, ಆಂಧ್ರ ಪ್ರದೇಶದ ಹೆಣ್ಮಗಳು ಅಂತ ಹೇಳಿಕೆ ಕೊಡ್ತಾಳಲ್ಲ, ಒಂದಷ್ಟು ನೀವು ಚಿಗುರಿದಷ್ಟೇ ನಿಮ್ಗೊಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡದ ನಾಡನ್ನ ಮರಿತೀರಿ ಅಂದ್ರೆ ನೀವೆಂತ ಮೀರ್ ಸಾಧಕರಿದ್ದೀರಿ ಅಂತೇಳಿ ನಮ್ಗನ್ಸುತ್ತೆ. ಹಾಗಾಗಿ ನಿಮಗಿರ್ಬೇಕಾದ ಗೌರವ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ. ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದ್ರೂ ಸಹ ಈ ಆ ನೆಲದ ಋಣವನ್ನ ತೀರಿಸುವಂಥದ್ದು ನಿಮ್ದು ಹಾಡಿ. ನೀವು ಸರ್ ಮೊನ್ನೆ ಅಂದ್ರೆ ಕೊಡಗಿನ ಮಹಿಳಾ ನಟಿ ಅಂದ್ರೆ ಹೀರೋಯಿನ್ ಅನಿಸ್ಕೊಂಡಿರುವಂತವ್ರು ಮೊನ್ನೆ ಆಂಧ್ರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅಂತ ಅಂದ್ರೆ ಕನ್ನಡದಲ್ಲೇ ಮೊದಲ ಸಿನಿಮಾ ಮಾಡಿ ಕನ್ನಡದ ನಟಿಯಾಗಿ ಎಲ್ಲೋ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾನು ಕನ್ನಡದವಳು ಕರ್ನಾಟಕದವಳು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಹಿಂದೆ ಸರಿತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್. ರಶ್ಮಿಕಾ ಮಂದಣ್ಣ ಅವ್ರ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ ಅನ್ನೋಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂತ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅಲ್ಲಿ ರಶ್ಮಿಕಾ ಕೊಡಗಿನ ಹೆಣ್ಣು ಮಗಳು ಇವತ್ತೇನು ಕನ್ನಡದಿಂದ ರಾಷ್ಟ್ರದ ಅನೇಕ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಿರುವಂತ ಮೂಲತಃ ಕೊಡಗಿನ ಕನ್ನಡದ ಅಪ್ಪಟ್ಟ ಕನ್ನಡದ ಹೆಣ್ಣು ಮಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣು ಮಗಳು, ಆಂಧ್ರ ಪ್ರದೇಶದ ಹೆಣ್ಮಗಳು ಅಂತ ಹೇಳಿಕೆ ಕೊಡ್ತಾಳಲ್ಲ, ಒಂದಷ್ಟು ನೀವು ಚಿಗುರಿದಷ್ಟೇ ನಿಮ್ಗೊಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡದ ನಾಡನ್ನ ಮರಿತೀರಿ ಅಂದ್ರೆ ನೀವೆಂತ ಮೀರ್ ಸಾಧಕರಿದ್ದೀರಿ ಅಂತೇಳಿ ನಮ್ಗನ್ಸುತ್ತೆ. ಹಾಗಾಗಿ ನಿಮಗಿರ್ಬೇಕಾದ ಗೌರವ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ. ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದ್ರೂ ಸಹ ಈ ನೆಲದ ಋಣವನ್ನ ತೀರಿಸುವಂಥದ್ದು ನಿಮ್ದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.